ದೂರು ಸಲ್ಲಿಕೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಬನ್ನಿ ಅಂತ ಇದುವರೆಗೂ ನೋಟಿಸ್ ನನಗೆ ಬಂದಿಲ್ಲ. ನಾವು ಕೊಟ್ಟ ದೂರಿಗೆ ಸಂಬಂಧಪಟ್ಟಂತೆ ಅಂದರೆ ನಮ್ಮ DS ಅರುಣ್ ಅವರು, ವಿಧಾನ ಪರಿಷತ್ ಸದಸ್ಯರು, ಪ್ರೊಫೆಸರ್ ಸಂಕನೂರ್ ಅವರು, ಕಿಶೋರ್ ಕುಮಾರ್ ಅವರು ಸಭಾಪತಿಗಳಿಗೆ ಒಂದು ದೂರು ಸಲ್ಲಿಸಿದ್ರು. ಸಭಾಪತಿಗಳು ಇದನ್ನು ತನಿಖೆ ನಡೆಸಿ ಕ್ರಮ ತಗೊಳ್ಳಿ ಅಂತ ಪೊಲೀಸ್ ಇಲಾಖೆಗೆ ಸೂಚಿಸಿದ್ರು. ಅದರ ಮೇಲೆ ಒಂದು FIR ದಾಖಲೆ ಆಗಿತ್ತು ಅಪರಿಚಿತರ ಮೇಲೆ ಅಂತ. ಅವರು ಯಾರೂ ಅಪರಿಚಿತರಾಗಿರಲಿಲ್ಲ. ಪೊಲೀಸು ಕೆಲವರನ್ನ ಕಸ್ಟಡಿಗೆ ತಗೊಂಡಿದ್ರು 19ನೇ ತಾರೀಕು. ಬಿಟ್ಟು ಕಳಿಸಿದ್ದು ಯಾಕೆ, ಬಿಟ್ಟು ಕಳಿಸುವಂತೆ ಒತ್ತಡ ಹೇರಿದವ್ರು ಯಾರು, ಇದು ತನಿಖೆ ಆಗಬೇಕು. ಅದರ ಮೇಲೆ ಒಂದು ನೋಟಿಸ್ ಬಂದಿತ್ತು. ನಾನು ವಿಚಾರಣೆಗೆ ಹಾಜರಾಗಿ ನಾನು ಸ್ಟೇಟ್ಮೆಂಟ್ನ ಕೊಟ್ಟಿದ್ದೀನಿ. ಅಲ್ಲಿ ಆ ವಿಚಾರಣೆ ಆದ ನಂತರ ಅಲ್ಲಿಯ ತನಿಖಾಧಿಕಾರಿ ಸರ್ ನಿಮ್ಮ ಮೇಲೂ ಒಂದು ದೂರು ಬಂದಿದೆ ಅಂತ ಹೇಳಿದರು. ನಾನು ಹೇಳಿದೆ ನನಗೆ ಫಸ್ಟ್ ನೋಟಿಸ್ ಕೊಡಿ, ಎರಡನೇದು ಜುಡಿಶಿಕ್ಷನ್ನು ಎಸ್ಟಾಬ್ಲಿಷ್ ಮಾಡಿ, ನಿಮಗೆ ಅಲ್ಲಿ ತನಿಖೆ ನಡೆಸುವ ಅಧಿಕಾರ ಇದೆಯೋ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿ, ದೆನ್ ಐ ವಿಲ್ ಕಮ್ ಟು ಅಟೆಂಡ್ ಯುವರ್ ಎನ್ಕ್ವೈರಿ ಅಂತ ನಾನು ಹೇಳಿದ್ದೀನಿ ಅವರಿಗೆ. ಅವರು ನನಗೆ ಇದುವರೆಗೂ ನೋಟಿಸ್ನ ಕೊಟ್ಟಿಲ್ಲ. ಕೋರ್ಟಿಗೆ ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ನಮ್ಮ ಲಾಯರು ಕೋರ್ಟ್ನಲ್ಲಿ ಆ ಕೋರ್ಟಿಗೆ ಸಂಬಂಧಪಟ್ಟಂತೆ ಅದನ್ನು ವಕೀಲರು ಅದನ್ನು ಗಮನಿಸ್ತಾ ಇದ್ದಾರೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ನ್ಯಾಯಾಲಯ ತೀರ್ಪನ್ನು ಒಬ್ಬ ನಾಗರಿಕನಾಗಿ ನಾನು ಪಾಲಿಸ್ತೀನಿ. ಹಾಗೆ ಸಂವಿಧಾನ ಶಾಸಕಾಂಗಕ್ಕೆ, ನ್ಯಾಯಾಂಗಕ್ಕೆ, ಕಾರ್ಯಾಂಗಕ್ಕೆ ಅಪರಿಮಿತ ಅಧಿಕಾರವನ್ನು ಮತ್ತು ನಿಯಂತ್ರಣವನ್ನು ಹೇರಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಏನೇ ನಡೆದರೂ ಅಲ್ಲಿ ಪರಮಾಧಿಕಾರ ಅಲ್ಲಿಯ ಸಭಾಧ್ಯಕ್ಷರಿಗೆ ಕೊಟ್ಟಿರೋ, ಸಭಾಪತಿಗಳಿಗೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದು ಸಂವಿಧಾನ ವಿರುದ್ಧವಾಗಿ ಯಾವುದೇ ಇನ್ನೊಂದು ಅಂಗ ಹಸ್ತಕ್ಷೇಪ ಮಾಡಿದ್ರೆ ಅದು ಎಗೇನೆಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಹಾಗಾಗಿ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಏನು ಬೇಕು ಅದನ್ನೂ ನಾವು ಮಾಡ್ತೀವಿ. ವ್ಯಕ್ತಿಗತವಾಗಿ ಒಬ್ಬ ನಾಗರಿಕನಾಗಿ ಏನು ಸಹಕಾರ ಕೊಡಬೇಕು ಆ ಸಹಕಾರನೂ ಕೊಡ್ತೀವಿ. ಸಂವಿಧಾನ ರಕ್ಷಣೆ ಮಾಡ್ಕೊಳ್ಳೋಕೆ ಏನು ಹೋರಾಟ ಮಾಡಬೇಕು ಆ ಹೋರಾಟನೂ ಮಾಡ್ತೀವಿ. ನೋಡಿ, ಅಂತೆ ಕಂತೆಗಳು ಇವೆಲ್ಲ ನೆಗೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ನೆಗೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ಈ ಥರದ ಷಡ್ಯಂತ್ರವನ್ನು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. FSL ಆಗಿಲ್ಲ, ತನಿಖೆನೇ ಆಗಿಲ್ಲ, ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ. ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಈ ಥರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಮತ್ತು ನಾನೊಂದು ಕಂಪ್ಲೇಂಟ್ನ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ 19ನೇ ತಾರೀಕು ರಾತ್ರಿ ಕೊಟ್ಟಿದ್ದೆ. ಅದರಲ್ಲಿ ಹೆಸರು ಹಾಕಿ ಕೊಟ್ಟಿದ್ದೀನಿ. ನನ್ನ ಮೇಲೆ ಹಲ್ಲೆ ನಡೆಸಿದವ್ರು ಯಾರು, ಹಲ್ಲೆಗೆ ಕುಮ್ಮಕ್ಕು ಕೊಟ್ಟವ್ರು ಯಾರು, ಎಲ್ಲ ಹೆಸರಾಗಿ ಕೊಟ್ಟಿದ್ದೀನಿ. ಇವತ್ತಿನವರೆಗೂ FIR ರಿಜಿಸ್ಟರ್ ಆಗಿಲ್ಲ. FIR ರಿಜಿಸ್ಟರ್ ಆಗಿಲ್ಲ ಅಂದರೆ ಈ ದೇಶದಲ್ಲಿ ಸಂವಿಧಾನ ನನಗೊಂದು ಬೇರೆಯವರಿಗೊಂದು ಸಂವಿಧಾನ ಇಲ್ಲ, ನನಗೊಂದು ಬೇರೆಯವರಿಗೊಂದು ಕಾನೂನಿಲ್ಲ. ನನ್ನ ವಿರುದ್ಧ ಕೊಟ್ಟ ದೂರು ಕ್ಷಣ ಮಾತ್ರದಲ್ಲಿ FIR ಆಗುತ್ತೆ. ನಾನು ಕೊಟ್ಟ ದೂರು FIR ಆಗಲ್ಲ ಅಂದರೆ ಪೊಲೀಸರು ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡ. ನಿಷ್ಪಕ್ಷಪಾತವಾಗಿ ವರ್ತಿಸ್ತಾ ಇಲ್ಲ ಅನ್ನೋದಕ್ಕೆ. ಹಾಗಾಗಿ ಇವ್ರು ನಡೆಸುವ ತನಿಖೆ ಪ್ರಾಮಾಣಿಕವಾಗಿರುತ್ತೆ ಅಂತ ಹೇಗೆ ಭಾವಿಸ್ತೀರಿ? ನನ್ನ ಮೇಲೆ ನಾನು ಕೊಟ್ಟ ದೂರನ್ನೇ ಇವರು FIR ರಿಜಿಸ್ಟರ್ ಮಾಡದೇ ಇದ್ದವರು ಇನ್ನು ತನಿಖೆಯನ್ನು ಎಷ್ಟು ಪ್ರಾಮಾಣಿಕವಾಗಿ ನಡೆಸ್ತಾರೆ? ಹಾಗಾಗಿ ತನ್ನ ಮುಖಭಂಗ ಆಗೋದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರದಲ್ಲಿರುವ ಕೆಲವರು ಅಡ್ಡದಾರಿ ಹಿಡಿದಿದ್ದಾರೆ. ನನಗೆ ವಿಶ್ವಾಸ ಇದೆ ಅಂತಿಮ ಜಯ ಅದು ಸತ್ಯಮೇವ ಜಯತೆ, ಅಂತಿಮ ಜಯ ನನ್ನದೇ. ನಿಮ್ಗೇನಂದ್ರೆ ನಿಮಗೆ ಅಂತೆ ಕಂತೆಗಳು ತನಿಖೆ ಹಂತದಲ್ಲಿ ನಾನು ಈ ವಿಷಯಗಳನ್ನು ವಿವರವಾಗಿ ಹೇಳಕ್ಕೆ ಬರಲ್ಲ. ತನಿಖೆ ಹಂತದಲ್ಲಿ ಈ ತನಿಖೆ ಹಂತದಲ್ಲಿ ಏನಿದೆ ಅದನ್ನು ನಾನು ಏನು ಹೇಳಬೇಕು ಅದನ್ನು ಸಭಾಪತಿಗಳಿಗೆ ಹೇಳಿದ್ದೀನಿ. ಸಭಾಪತಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿಯೇ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗನ್ನು ಪ್ರಶ್ನಿಸೋದು ಅದು ಸಂವಿಧಾನವನ್ನು ಪ್ರಶ್ನಿಸಿದ್ದಾರೆ. ನಮಗೇನು ಅಂದರೆ ನೀವು ಮೂಲವನ್ನು ನೀವು ಹೇಳಿಲ್ಲ, ಯಾವ ಮೂಲ ಅಂತ. ನೀವು ಮೂಲ ಹೇಳದೇ ಇರೋದ್ರಿಂದ ನಾನು ಊಹೆ ಮೇಲೆ ನಾವು ಮಾತಾಡಕ್ಕೆ ಬರಲ್ಲ. ಆದರೆ ರಾಜ್ಯದಲ್ಲಿರುವ ಪೊಲೀಸರು ಒತ್ತಡಕ್ಕೊಳಗಾಗಿದ್ದಾರೆ. ಇಲ್ಲಾಂದರೆ ನೀವು ಅವ್ರನ್ನ ಅಧಿಕಾರಿಗಳನ್ನು ಕೇಳಿ. ನಾನು ರಾಜ್ಯಪಾಲರಿಗೆ ದೂರು ಕೊಟ್ಟೆ, ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟೆ, DGP IGಗೆ ದೂರು ಕೊಟ್ಟೆ. ನಾನು ಕೊಟ್ಟ ಕೇಸ್ನ ದಾಖಲು ಮಾಡಿಲ್ಲ ಮತ್ತು ನನ್ನ ಮೇಲೆ ಪೊಲೀಸ್ ಅಟ್ರಾಸಿಟಿ ನಡೆದಿದೆ ಅಂತ ಹೇಳಿ
ಇವತ್ತಿನವರೆಗೂ ನಾನು ಕೊಟ್ಟ ದೂರನ್ನ FIR ಮಾಡ್ಕೊಂಡಿಲ್ಲ ಅಂದರೆ ಪೊಲೀಸ್ ಮ್ಯಾನ್ಯುವಲ್ ಏನು ಹೇಳುತ್ತೆ? ನನ್ನ ವಿರುದ್ಧದ ದೂರು ಕ್ಷಣ ಮಾತ್ರದಲ್ಲಿ FIR ಆಗುತ್ತೆ. ನಾನು ಕೊಟ್ಟ ದೂರು FIR ಆಗಲ್ಲ. 20 ವರ್ಷ ಶಾಸಕನಾಗಿ ಕೆಲಸ ಮಾಡಿದವನು, 2 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದವನು, ಈಗಲೂ ವಿಧಾನ ಪರಿಷತ್ತಿನ ಶಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ.